ನೀವೇನಾರ ಸಿಂಪಲ್ಲಾಗಿ ಉಪ್ಪಿನಕಾಯಿ ಮಾಡೋ ರೆಸಿಪಿ ಹುಡ್ಕಾಕತ್ತಿದ್ರೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದಂತಹ ಕುಚ್ಚಿದ ಉಪ್ಪಿನಕಾಯಿ ಮಾಡಿ ತೋರಿಸೀನಿ. ನೀವು ಈ ತಕ್ಷಣ ಈ ವಿಡಿಯೋನ ನೋಡಿರಿ. ಮತ್ತು ಇನ್ನೂ ಹೆಚ್ಚು ನಿಮ್ಗೆ ಉಪ್ಪಿನಕಾಯಿ ರೆಸಿಪಿಗಳು ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಸರ್ಚ್ ಮಾಡಿ ನೋಡಿದಾಗ ನನ್ನ ಚಾನಲ್ನೊಳಗೆ ಸಾಕಷ್ಟು ಉಪ್ಪಿನಕಾಯಿ ರೆಸಿಪಿಗಳನ್ನು ಹಾಕೀನಿ. ಇವತ್ತಿನ ದಿನ ನಾನು ಕುಚ್ಚಿದ ಉಪ್ಪಿನಕಾಯಿ ಮಾಡಿ ತೋರಿಸಾತೀನಿ. ಮೊದಲಿಗೆ ಒಂದು 20 ಲಿಂಬೆಹಣ್ಣನ್ನು ನೀರಿನಾಗ ಸ್ವಚ್ಛಗೆ ತೊಳೆದಿಟ್ಕೊಂಡು ಆಮೇಲೆ ಒರೆಸಿ ಇವನ್ನ ಹೋಳುಗಳಾಗಿ ಮಾಡಿಟ್ಕೋಬೇಕು. ಇವನ್ನ 4 ಹೋಳು ಮಾಡಿದ್ರೆ ಇದಾಗಿನ ಬೀಜನೂ ಹೊರಗೆ ಬರ್ತಾವೆ. ಅಕಸ್ಮಾತಾಗಿ ಬರಲಿಲ್ಲ ಅಂದರೆ ನೀವು ಒಂಚೂರು ಹಿಂಗೆ ಕೊಡವಿದ್ರೆ ಸಾಕು, ಬೀಜ ಬಿಟ್ಕೊಳ್ತೈತಿ. ನಾನು ಈ ಥರ ಸಣ್ಣ 4 ಹೋಳು ಮಾಡಿಟ್ಕೊಳತ್ತೀನಿ. ಇವನ್ನ ನೀವು 2 ದಿನದವರೆಗೂ ಉಪ್ಪಿನಾಗ ನೆನೆಸಿಟ್ಕೋಬೋದು. ಅದಾದಮೇಲೆ ನೀವು ಇದನ್ನ ಕುದಿಸ್ಕೋಬೋದು. ಅದು ಹಂಗೆ ಮಾಡಿದಾಗ ಉಪ್ಪನ್ನ ನೆನೆಸಿಟ್ಟು ಕುದಿಸಿದಾಗ ಜಲ್ದಿನೇ ತಿನ್ನಕ್ಕೆ ಬರ್ತೈತಿ. ಇವತ್ತಿನ ದಿನನ ಕಟ್ ಮಾಡಿ ಇವತ್ತಿನ ದಿನನ ಉಪ್ಪಿನಕಾಯಿನ ಕುದಿಸಿದಾಗ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳ್ತೈತಿ. ಉಪ್ಪಿನಕಾಯಿ ಪೂರ್ತಿಯಾಗಿ ಮೆತ್ತಗಾಗಿ ತಿನ್ನಕ್ಕೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಆದರೆ ಈ ರೀತಿ ಮಾಡಿದ್ದೇನೈತಲ್ಲ ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೋದು. ಈಗ ಹೋಳುಗಳಾಗಿ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ಮುಷ್ಟಿ ಒಳಗೆ ಒಳ ಮುಷ್ಟಿಯಷ್ಟು ಉಪ್ಪು ಹಾಕ್ತೀನಿ. ನಾನಿಲ್ಲಿ ಟೇಬಲ್ ಸ್ಪೂನ್ ಒಳಗೆ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೀನಿ. ಮುಷ್ಟಿ ಅಳಿತಿ ಒಳಗೆ ಮುಷ್ಟಿ ಒಳಗೆ 1 ಮುಷ್ಟಿ ಹಾಕಿರಿ. ಉಪ್ಪು ಕಲ್ಲುಪ್ಪು ತೊಗೊಂಡು ಹಾಕೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ, ಒಂದು 3 ರಿಂದ 4 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ರಿ. ಮೊದಲು ಉಪ್ಪನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾನು ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರಶಿನ ಪುಡಿ ಮತ್ತು ಖಾರ ಪುಡಿನ ಹಾಕ್ಕೊಳ್ತೀನಿ. ಇದನ್ನು ಕುದಿಸಿದಾಗ ಇದು ಭಾಳ ರುಚಿ ಬರ್ತೈತಿ. ಆಮೇಲೆ ಹೆಚ್ಚು ದಿನದವರೆಗೂ ತಡಿತೈತಿ. ಮತ್ತು ಇದಕ್ಕೆ ಜಾಸ್ತಿ ಯಾವ ಪದಾರ್ಥಗಳನ್ನು ನಾನು ಸೇರಿಸಿಲ್ಲ. ಭಾಳ ಸಿಂಪಲ್ಲಾಗಿ ಮಾಡಿ ನೋಡಿರಿ. ಭಾಳ ಈಸಿಯಾಗಿನೂ ಮಾಡ್ಕೋಬೋದು. ಮೊದಲಿಗೆ ಮಾಡಾಕತ್ತೀರಿ ಉಪ್ಪಿನಕಾಯಿ ಹಾಕಾಕತ್ತೀರಿ ಅಂದ್ರೆ 20-25 ಈ ಥರ ನೀವು ಲಿಂಬೆಹಣ್ಣು ತರಿಸಿ ಮಾಡ್ಕೋಬೋದು ಆರಾಮಾಗಿ. ಅಚ್ಚ ಖಾರದ ಪುಡಿ 3 ಚಮಚ, ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಆಮೇಲೆ ಬೆಲ್ಲನ ಒಂದು ಜಾಮೂನ್ ಬಟ್ಲದಷ್ಟು ಬೆಲ್ಲ ಹಾಕೀನಿ. ಅದರದ್ದೇ ಅಷ್ಟಾದ್ರೆ ಸಾಕು. ಈಗ ಯಾಕಂದರೆ ನಾನು ಸ್ವಲ್ಪ ಪ್ರಮಾಣದೊಳಗೆ ಮಾಡಿ ತೋರಿಸಾತೀನಿ. ಇದನ್ನು ನಾವು ಕುದಿಸಾಕ ಇಡಬೇಕು. ಉಪ್ಪು ಮತ್ತು ಬೆಲ್ಲ ಹಾಕಿರೋದ್ರಿಂದ ಅದ ನೀರು ಬಿಟ್ಕೊಂಡ್ಬಿಡ್ತೈತಿ. ಇದಕ್ಕೆ ನೀರು ಹಾಕಿದ್ರೆ ಮತ್ತೆ ಕೆಟ್ಟು ಹೋಗ್ತೈತಿ. ಉಪ್ಪಿನಕಾಯಿಗೆ ನೀರು ಹಾಕಬೇಡ್ರಿ. ಇದನ್ನು ಕುದಿಸಾಕ ಇಟ್ಕೋಬೇಕು. ನಿಧಾನವಾಗಿ ಅದು ಉಪ್ಪು ನೀರು ಎಲ್ಲ ಬೆಲ್ಲ ಅದು ಕರಗಿ ಉಪ್ಪು ನೀರು ಬಿಟ್ಕೊಂಡ್ಬಿಡ್ತೈತಿ. ಸುಮಾರು ಒಂದು 13 ರಿಂದ 14 ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗ್ತೈತಿ. ನಾವು ಇವತ್ತಿನ ನಿಂಬೆಹಣ್ಣು ಹೆಚ್ಚಿ ಇವತ್ತಿನ ಇದನ್ನ ಕುದಿಸಿರೋದ್ರಿಂದ ತೊಗೊಟಿ ಒಂಚೂರು ಗಟ್ಟಿ ಅನಿಸಿರ್ತೈತಿ, ತಿನ್ನಕ್ಕೆ ಬರೋದಿಲ್ಲ. ಸ್ವಲ್ಪ ದಿನ ಇದನ್ನ ನಾವು ಒಂದು ಗಾಜಿನ ಬಾಟ್ಲಿ ಒಳಗೆ ಅಥವಾ ಭರಣಿ ಒಳಗೆ ಹಾಕಿಡಬೇಕು. ಸ್ವಲ್ಪ ಮೆತ್ತಗಾಗೈತಿ ಅಂದಾಗ ಇದು ತಿನ್ನಕ್ಕೆ ಚಲೋ ಅಂತ ಅನಿಸುತ್ತೆ. ಈಗ ಒಂದು 15 ನಿಮಿಷದವರೆಗೂ ಕುದಿಸ್ಕೊಂಡು ಆರು ಹಾಕಿ ನಾನು ಒಂದು ಬಾಟ್ಲಿ ಒಳಗೆ ತುಂಬಿಟ್ಕೊಂಡೇನಿ. ತುಂಬಿಟ್ಟ ಮೇಲೆ ನಿಮ್ಗೆ ತೋರಿಸ್ತೇನೆ ಇದು ಹೆಂಗಾಗೈತಿ ಉಪ್ಪಿನಕಾಯಿ ಅನ್ನೋದು. ಇವಾಗ ಇದು ನೀರು ಬಿಟ್ಕೊಂಡೈತಿ. ಆಮೇಲೆ ಅದು ಆರಿದ ಮೇಲೆ ಪೂರ್ತಿಯಾಗಿ ಗಟ್ಟಿ ಅನಿಸಿರ್ತೈತಿ. ನಾನು ಆರಿದ ಮೇಲೆ ಈಗ ಒಂದು ಬಾಟ್ಲಿ ಒಳಗೆ ಹಾಕಿಟ್ಕೊಂಡೇನಿ. ನಿಮ್ಗೆ ಅದನ್ನ ತೋರಿಸ್ತೇನೆ ನೋಡಿರಿ. ಅದು ಕಲರು ಚೇಂಜ್ ಆಗಿರ್ತೈತಿ ಮತ್ತು ಒಂದು ಸ್ವಲ್ಪ ಗಟ್ಟಿನೂ ಅಂತ ಅನ್ನಿಸ್ತಿರ್ತೈತಿ. ಇದನ್ನು ವರ್ಷಾನುಗಟ್ಲೆನ ಇಟ್ಕೋಬೋದು. ಈಗ ನಾನು ಇದನ್ನ ಸುಮಾರು ಒಂದು 14 ನಿಮಿಷದವರೆಗೂ ಕುದಿಸಿ ಸ್ಟೋವ್ ಆಫ್ ಮಾಡಿ ಇಟ್ಕೊಂಡು ಆರಿದ ಮೇಲೆ ಒಂದು ಬಾಟ್ಲಿಗೆ ತುಂಬಿಟ್ಕೊಳ್ರಿ. ನೀವು ಅದು ತೊಗೊಟಿ ಮೆತ್ತಗಾಗೈತೆ ಅಂದಾಗ ತಿನ್ನೋದಕ್ಕೆ ಯೋಗ್ಯ ಅನಿಸ್ತೈತಿ. ಈಗ ನಾನು ಒಂದು ಬಾಟ್ಲಿಗೆ ಹಾಕಿಟ್ಟಿದ್ದೆ. ಮತ್ತು ನಿಮ್ಗೆ ಗೊತ್ತಾಗಲಿ ಅಂಥೇಳಿ ನಾನೊಂದು ಈಗ ಬಾಟ್ಲಿಗೆ ಈಗ ತೆಗೆದಿಟ್ಕೊಳತ್ತೀನಿ. ಇದನ್ನು ನಾವು ಬಾಟ್ಲಿಗೆ ಹಾಕಿರೋದು ದಿನ ತಿನ್ನಕ್ಕೆ ಉಪಯೋಗಿಸ್ತೀವಿ. ಬಾಟ್ಲಿಗೆ ಹಾಕಿರೋದು ಅದಕ್ಕೊಂದು ಮೇಲೆ ಪ್ಲಾಸ್ಟಿಕ್ಕಿನ ಕವರ್ ಅದನ್ನೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಮುಚ್ಚಿಡ್ತೀವಿ. ಮೇಲೊಂದು ಕಾಟನ್ ಬಟ್ಟೆನೂ ಹಾಕ್ತೀವಿ. ಅಂದರೆ ವರ್ಷಾನುಗಟ್ಲೆ ತಡಿತೈತಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ.